ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಸಿನಿ ಕ್ವಿಜ್ ಬಾಕ್ಸ್ ಚಾನೆಲ್. ಇವತ್ತಿನ ಕ್ವಿಜ್ ಬಾಕ್ಸ್ ಚಾಲೆಂಜ್ ಬಂದು ತೋರಿಸುವ ಸೆಲೆಬ್ರಿಟಿಯ ಮೊದಲ ಡೆಬ್ಯೂ ಸಿನಿಮಾ ಯಾವುದು ಎಂದು ಗೆಸ್ ಮಾಡುವುದು. ನಿಮಗೆ 3 ಆಪ್ಷನ್ ಸಹ ಇರುತ್ತೆ. ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡಲು ಮರಿಬೇಡಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2013ರಲ್ಲಿ ರಿಲೀಸ್ ಆದ ಗುರುಪ್ರಸಾದ್ ಅವರ ನಿರ್ದೇಶನದ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾದಲ್ಲಿ ಧನಂಜಯ್ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಬರ್ತೀಯಾ ಎತ್ತಾಕೊಂಡೋಗ್ಲಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2013ರಲ್ಲಿ ರಿಲೀಸ್ ಆದ ಪ್ರೀತಮ್ ಗುಬ್ಬಿ ಅವರ ನಿರ್ಮಾಪಣೆಯ ಹಾಗೂ ನಿರ್ದೇಶನದ ನಮ್ ದುನಿಯಾ ನಮ್ ಸ್ಟೈಲ್ ಸಿನಿಮಾದಲ್ಲಿ ಮಿಲನ ನಾಗರಾಜ್ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇಂಟ್ರೆಸ್ಟ್ ಓದೋದ್ರಲ್ಲಿ ತೋರಿಸ್ಬಿಟ್ಟಿದ್ರೆ ನೀನ್ ಡಿಗ್ರಿ ಪಾಸ್ ಮಾಡ್ಬಿಡ್ತಿದ್ದೆ. ನಂಗ್ ಗೊತ್ತಿಲ್ವೇನೋ ನಿಮ್ ಹುಡುಗರು ಬಾಳ ಏನು ಅಂತ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2009ರಲ್ಲಿ ರಿಲೀಸ್ ಆದ ಕಿಶೋರ್ ಸರ್ಜಾ ಅವರ ನಿರ್ದೇಶನದ ವಾಯುಪುತ್ರ ಸಿನಿಮಾದಲ್ಲಿ ಚಿರಂಜೀವಿ ಸರ್ಜಾ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಆತರ ಏನ್ ಟೆನ್ಷನ್ ಇಲ್ಲಮ್ಮ, ಅವನು ಮನೆಗೆ ಫೋನ್ ಮಾಡ್ಬೇಕು ಅಂತಿದ್ದ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2003ರಲ್ಲಿ ರಿಲೀಸ್ ಆದ ದಿನೇಶ್ ಬಾಬು ಅವರ ನಿರ್ದೇಶನದ ಅಭಿ ಸಿನಿಮಾದಲ್ಲಿ ರಮ್ಯಾ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನನಗೆ ಸಂತೋಷ ಆಯ್ತು. ಯಾಕೆ? ನಾ ಬರ್ದೇ ಇದ್ದಿದ್ಕ? ಈಗ್ಲಾದ್ರೂ ಬಂದಿರಲ್ಲ ಅದಕ್ಕ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1974ರಲ್ಲಿ ತೆರೆಕಂಡ ವಿಜಯ್ ಅವರ ನಿರ್ದೇಶನದ ಶ್ರೀ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಮೊದಲ ಬಾರಿಗೆ ಬಾಲನಟನಾಗಿ ಅಭಿನಯಿಸಿದ್ದಾರೆ. ಪದ್ಮ, ನೀನು ಸಂತೋಷದಿಂದ ಒಪ್ಪಿ ಇಂಥವನನ್ನೇ ಕೈ ಹಿಡಿಯುವೆ ಅಂದ ಮೇಲೆ ಮದುವೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2020ರಲ್ಲಿ ರಿಲೀಸ್ ಆದ ದುನಿಯಾ ಸೂರಿ ಅವರ ನಿರ್ದೇಶನದ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ಸಪ್ತಮಿ ಗೌಡ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1997ರಲ್ಲಿ ರಿಲೀಸ್ ಆದ ಎಸ್ ನಾರಾಯಣ್ ಅವರ ನಿರ್ದೇಶನದ ಮಹಾಭಾರತ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮೊದಲ ಬಾರಿಗೆ ಪೋಷಕ ನಟನಾಗಿ ಅಭಿನಯಿಸಿದ್ದಾರೆ. ಭಯನ ಮಾಡ್ಬಿಡ್ತೀರಾ? ತಾಕತ್ತಿದ್ರೆ ಎಲೆಕ್ಷನ್ ನಲ್ಲಿ ನಿಂತು ಗೆಲ್ಲು ನೋಡೋಣ. ಸುಮ್ಮನೆ ಯಾಕೆ ಹೆದರ್ಸ್ತೀಯ?
ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2014ರಲ್ಲಿ ರಿಲೀಸ್ ಆದ ಓಂ ಪ್ರಕಾಶ್ ಅವರ ನಿರ್ದೇಶನದ ಚಂದ್ರಲೇಖ ಸಿನಿಮಾದಲ್ಲಿ ಶಾನ್ವಿ ಶ್ರೀವಾಸ್ತವ್ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸಹ ಮಾಡಿದ್ರು. ಅದಕ್ಕೆ ನಮ್ಮಮ್ಮ ಸಾಯೋಕ್ ಮುಂಚೆ ನಾನೇ ಸತ್ತೋದ್ರೆ ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1976ರಲ್ಲಿ ತೆರೆ ಕಂಡ ವಿ ಸೋಮಶೇಖರ್ ಅವರ ನಿರ್ದೇಶನದ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ಮಗುವಾಗಿ ಕಾಣಿಸಿಕೊಂಡಿದ್ದಾರೆ. ಕಂದ ಬಂದ ಕಾಂತಿ ತಂದ ತಂಪಾಗಿ ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1978ರಲ್ಲಿ ರಿಲೀಸ್ ಆದ ಎಸ್.ಆರ್. ದಾಸ್ ಅವರ ನಿರ್ದೇಶನದ ಕಿಲಾಡಿ ಕಿಟ್ಟು ಸಿನಿಮಾದಲ್ಲಿ ಸುಧಾರಾಣಿ ಅವರು ಮೊದಲ ಬಾರಿಗೆ ಬಾಲನಟಿಯಾಗಿ ಅಭಿನಯಿಸಿದ್ದಾರೆ. ಈ ವಿಡಿಯೋದ ಸ್ಪೆಷಲ್ ಕ್ವಶನ್ ಏನಂದ್ರೆ, ಟ್ಯೂನ್ ಕೇಳಿ ಯಾವ ಹಾಡೆಂದು ಗೆಸ್ ಮಾಡಿ. ನಿಮ್ಮ ಉತ್ತರನ ಕಾಮೆಂಟ್ ಮಾಡಿ. ಸ್ಕ್ರೀನ್ ಮೇಲೆ ಬರ್ತಿರುವ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thanks for watching.